ಮಹಾರಾಷ್ಟ್ರದ ಪ್ರಸಿದ್ಧ ದತ್ತ ಮಂದಿರಕ್ಕೆ ಕೂಡ ಕೃಷ್ಣೆ ಸುತ್ತುವರೆದಿದೆ. ಜಲ ದಿಗ್ಬಂಧನ ಆಗ್ಬಿಟ್ಟಿದೆ. ಹೀಗಾಗಿ ಜನರಲ್ಲಿ ಸಾಕಷ್ಟು ಪ್ರವಾಹದ ಭೀತಿ ಕೂಡ ಎದುರಾಗ್ತಾ ಇದೆ. ಮಹಾರಾಷ್ಟ್ರದ ಪ್ರಸಿದ್ಧ ದತ್ತ ಮಂದಿರ ಏನಿದೆ ಅದು ಕೂಡ ಈಗ ಜಲ ದಿಗ್ಬಂಧನಕ್ಕೆ ಒಳಪಟ್ಟಿದೆ. ಕೊಲ್ಹಾಪುರ ಜಿಲ್ಲೆಯ ಶಿಳೋಳ ತಾಲೂಕಿನ ನರಸಿಂಹವಾಡಿ ಅಲ್ಲೂ ಕೂಡ ಜಲಾವೃತ ಆಗ್ಬಿಟ್ಟಿದೆ. ಕೃಷ್ಣ ಹಾಗೂ ಪಂಚಗಂಗಾ ನದಿಗಳ ಸಂಗಮ ಸ್ಥಾನ ಆಗಿರುವಂತಹ ನರಸಿಂಹವಾಡಿ ಏನಿದೆ ಅಲ್ಲೂ ಕೂಡ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಹೀಗಾಗಿ ಜನರಿಗೆ ಮೈಕ್ ಮೂಲಕ ಅನೌನ್ಸ್ ಮಾಡಿ ಜಾಗೃತರಾಗಿರಿ, ಯಾರು ಕೂಡ ಇತ್ತ ಬರಬೇಡಿ ಅಂತ ಎಚ್ಚರಿಕೆ ಕೊಡಲಾಗಿದೆ. ಸಂಪೂರ್ಣವಾಗಿ ಜಲಾವೃತ ಆಗಿದ್ರು ಕೂಡ ಭಕ್ತರ ದಂಡು ಏನು ಕಡಿಮೆ ಆಗ್ತಾ ಇಲ್ಲ. ಭಕ್ತರು ಹರಿದು ಬರ್ತಾನೆ ಇದ್ದಾರೆ. ನಡುಮಟ್ಟದ ನೀರಲ್ಲಿಯೇ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ ಭಕ್ತರು. ಅದೇ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ.